ಪೊಲೀಸ್ ಇರಲಿ, ಟ್ರಾಫಿಕ್ ಇರಲಿ, ಕಾರ್ಪೊರೇಷನ್ ಅವರಲು ಅಥವಾ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರೇ ಇರಲಿ, ಈ ರೋಡಿಲ್ಲ ಅಟ್ಲೀಸ್ಟ್ ಡೈಲಿ ಇಲ್ಲದ್ರೆ ತಿಂಗಳಿಗೆ, ವಾರಕ್ಕೆ, 10 ದಿವಸ, 15 ದಿವಸಕ್ಕೆ ಒಮ್ಮೆ ಅವರು ಸಹ ಬಂದು ಹೋಗ್ತಾರಲ್ಲ. ಎಲ್ಲಿ ನಮಗೆ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಇಲ್ಲಿ ಬಂದಿದ್ದ ಒಂದೇ ಒಂದು ಚೂರು ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಯಾಕೆ ಹೇಳಿದರೆ ಸಿಂಪಲ್, ಇದಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ ಯಾರು ಶಾಸಕರು ಯಾರೆಲ್ಲ ಇದ್ದಾರಲ್ಲ ಅವರು ಒಂದು ಏನು ಇದು ಮಾಡಿದಿಲ್ಲ. ಎಲ್ಲಿ ಹೋದರೂ ಫುಟ್ಪಾತ್ನಲ್ಲಿ ನಡೆಯಬೇಕಾದ್ರೆ ಅಜ್ಜರಾಗಿ ನಡೆಯಬೇಕು. ಯಾಕೆಂದರೆ ಮೊಬೈಲ್ ಹಿಡಿದುಕೊಂಡು ಯಾರಾದ್ರು ನಡೆದರೆ ಅವನು ಇಲ್ಲದ್ರೆ ಅವಳು ಧರ್ಮಕ್ಕೆ ಹೋದ. ಮುಂಚೆ ಬಲ್ತೋಸೆ ಸುಲ್ಕಾಲಂದು ಒಂದು ಕಳೆ ಇತ್ತು ಅದಕ್ಕೆ, ಇವಾಗ ಇದುವೇ ಇಲ್ಲ. ರಾತ್ರಿ 6 ಗಂಟೆ ಆದ್ಮೇಲೆ ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಏನಿಲ್ಲ. ಹೊಂಡ ಇದು ಆ ವ್ಯವಸ್ಥೆ ಕಾರ್ಪೊರೇಷನ್ ಅವರು ನೋಡ್ಬೇಕಿತ್ತು, ನೋಡುದಿಲ್ಲ. ಹಾಗೆ ಮಕ್ಕಳೆಲ್ಲ ಬಂದು ಅಲ್ಲೆಲ್ಲಿ ಚಿಕ್ಕ ಮಕ್ಕಳೆಲ್ಲ ಬಂದು ಮಣ್ಣೆಲ್ಲ ಹಾಕಿ ಹೋಗ್ತಿದ್ದಾರೆ. ಇಲ್ಲಿ ಕಸದ ಗಾಡಿ ಬಂದ್ರೆ ಕಸ ಉಂಟು ತೆಗೀರಿ ಅಂತ ಹೇಳಿದ್ರು ಸಹ ತೆಗಿಯೋರಿಲ್ಲ, ಸೀದಾ ಹೋಗ್ತಾರೆ, ನಮ್ಮ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಅಲ್ಲಿರುವಾಗ ನಾವು ಯಾರಿಗೆ ಹೇಳುದು? ಸರ್, ನನ್ನ ಹೆಸರು ಬಲವಂತ್ ಚವಾನ್, ಬನ್ಸ್ ಹಾಸ್ಟೆಲಲ್ಲಿ ಇರೋದು. ಇಲ್ಲಿ ನಮ್ಮ ಅಂಗಡಿಯ ಮುಂದೆದಲ್ಲಿ ರೋಡ್ ಸರಿ ಇಲ್ಲ, ಪಾತ್ ಹೋಲ್ ಆಗಿದೆ. ಅದು ಅಂದರೆ ಅದು ಇವತ್ತಲ್ಲ, ಒಂದು 3-4 ತಿಂಗಳಿಂದ ಇದೆ, ಯಾರು ಸಹ ಗಮನಿಸೇ ಇಲ್ಲ. ನಿನ್ನೆ ಒಬ್ಬರು ಕಾರಲ್ಲಿ ಬಂದು ಮತ್ತೆ 2-3 ಜನ ಸ್ಟೂಡೆಂಟ್ ಅವರು ಇದ್ದರು, ಅವ್ರು ಬಂದು ಹಾಕಿ ಸ್ವಲ್ಪ ಸಿಮೆಂಟ್ ಮತ್ತು ಜಲ್ಲಿ ಎಲ್ಲ ಹಾಕಿ ಮತ್ತೆ ಅದಕ್ಕೆ ಇದು ಬೋರ್ಡ್ ಬರೆದು ಹೋಗಿದ್ದಾರೆ, ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಕೇರ್ಲೆಸ್ ಅಂತೆ. ಸೊ ನಾವು ಸದ್ಯಕ್ಕೆ ಸಪೋರ್ಟಲ್ಲಿ ಇದ್ದೇವೆ. ಒಂದು ರೋಡ್ ಇಲ್ಲಿ ಸರಿ ಇರ್ತಿದ್ರೆ, ಮೊನ್ನೆ ಒಬ್ಬರು ರಾತ್ರಿ ಇಲ್ಲಿ ಬಿದ್ದಿದ್ರು, ಸುಜುಕಿ ಅವರು ರಾತ್ರಿ ಸ್ಪೀಡಲ್ಲಿ ಅದು ಸಿಗ್ನಲಿಂದ ಬರುವಾಗ 3-4 ಆಕ್ಸಿಡೆಂಟ್ ಆಗ್ತಾ ಇರ್ತದೆ, 3 ದಿನಕ್ಕೆ, 1 ದಿನಕ್ಕೊಮ್ಮೆ. ಸೊ ಪಾಪ ಅವ್ರು ಯಾರ ಹತ್ರ ಹೋಗಿ ಹೇಳಬೇಕು ನಾವು? ಅಂದರೆ ಮುಂದೆನೇ ಕಾಣ್ತಾ ಇದೆ, ಮುಂದೆ ಸಿಗ್ನಲ್ ಇದೆ, ಸಿಗ್ನಲ್ ಪಕ್ಕದಲ್ಲಿ ಪಾತೋಲ್ ಇದೆ. ಈಗ ಗಾಡಿ ತಿರುಗಬೇಕಾದ್ರೆ ಮೇನ್ ರೋಡಿಂದೆಲ್ಲ ಹೋಗಿ ತಿರುಗಬೇಕಾಗುತ್ತೆ, ಅಲ್ಲಿ ಸಹ ಜಾಗ ಉಂಟು. ಅದನ್ನು ಸರಿ ಮಾಡಿಸಿದ್ರೆ ಸ್ವಲ್ಪ ಒಳ್ಳೇದಿರುತ್ತಲ್ಲ, ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗ್ತಾ ಇದೆ. ಮತ್ತೆ ಜಾಮ್ ಎಲ್ಲ ಇರುವ ಟೈಮಲ್ಲಿ ಅದು ತುಂಬ ಪ್ರಾಬ್ಲಮ್ ಕೊಡ್ತದೆ ಸರ್. ಅದು ಇದು ನೀವೇಳಿದ್ರಿ ಸ್ಟೂಡೆಂಟ್ ಅವರು ಹಾಕಿದ್ದು ಅಂತ ನೋಡಿ. ಹೌದು, ನಿನ್ನೆ ನೋಡಿದ್ದೆ. ಯಾರು ಮಾಡಬೇಕಿತ್ತು? ಇದು ಆಕ್ಚುಲಿ ಮಾಡಬೇಕಿತ್ತು ಕಾರ್ಪೊರೇಷನ್ ಅವರೇ. ಸೊ ಅವರ ಗಮನ ಸಿಗೋದು ಬೀಳ್ತಾ ಇಲ್ಲ. ಸೊ ಅವರಿಗೊಂದು ಶೇಮ್ ಆಗಬೇಕು ಮಾತ್ರ. ಇದು ಸ್ಟೂಡೆಂಟ್ ಅವರು ಹಾಕಿ ಹೋಗೋದಾಗ ಅವಾಗ ಆ ಥರ ಅವರು ಬೋರ್ಡ್ ಎಲ್ಲ ಬರೆದು ಹೋಗೋದಾದರೆ ಅವ್ರಿಗೆ ಒಂಥರ ನೋಡಬೇಕು. ಅವರು ಬಂದು ಇಲ್ಲಿ ಪೊಲೀಸ್ ಟ್ರಾಫಿಕ್ನವರು ಕೂಡ ಬಂದು ಫೋಟೋ ಎಲ್ಲ ತೆಗೆದು ಫೇಸ್ಬುಕ್ಗೆಲ್ಲ ಶೇರ್ ಎಲ್ಲ ಮಾಡಿದ್ದಾರೆ. ಅವರು ನಮ್ಮ ಹತ್ರ ಸಹ ಬಂದು ಟ್ರಾಫಿಕ್ ಪೊಲೀಸವರು ಮಾತಾಡಿದ್ದಾರೆ. ಅವರು ಸರ್ ಇದು ಯಾವ್ದು ಬರ್ದು ಹೋದರು, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು, ಇದೇ ಥರ ಆಗಬೇಕಿತ್ತು. ಎಲ್ಲಿ ಪಾತ್ ಹೋಲೆಲ್ಲ ಆಗಿದೆ, ಎಲ್ಲಿ ರೋಡೆಲ್ಲ ಹೊಡೆದೋಗಿದೆ, ಅದನ್ನು ರಿಪೇರಿ ಮಾಡಬೇಕು. ಮಳೆ ಇತ್ತು ಪರವಾಗಿಲ್ಲ, ಅದರಲ್ಲಿ ಒಂದ್ಸಲ ಮಾಡಿದ್ರು ಹೋಯ್ತದು. ಅಂದರೆ ಈಗ ಮಳೆ ಮುಗಿದ ನಂತರ ಮಾಡಬೇಕಿತ್ತಲ್ಲ ಅವರು. ನಮ್ಮ ಪೊಲೀಸ್ ಇರಲಿ, ಟ್ರಾಫಿಕ್ ಇರಲಿ, ಕಾರ್ಪೊರೇಷನ್ ಅವರಲು ಅಥವಾ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರೇ ಇರಲಿ, ಈ ರೋಡಿಲ್ಲ ಅಟ್ಲೀಸ್ಟ್ ಡೈಲಿ ಇಲ್ಲದ್ರೆ ತಿಂಗಳಿಗೆ, ವಾರಕ್ಕೆ, 10 ದಿವಸ, 15 ದಿವಸಕ್ಕೆ ಒಮ್ಮೆ ಅವರು ಸಹ ಬಂದು ಹೋಗ್ತಾರಲ್ಲ. ಸೊ ಅವ್ರು ಸಹ ಒಮ್ಮೆ ನೋಡಬೇಕಲ್ಲ, ಸರ್ ಇಲ್ಲಿ ಪಾತೋಲ್ ಆಗಿದೆ ನೋಡಿ ಅಲ್ಲಿ. ಅದು ಸಹ ಟರ್ನಿಂಗಲ್ಲಿ ಇರೋದು, ಸ್ಟ್ರೈಟ್ ರೋಡ್ ಆದ್ರೆ ಟರ್ನಿಂಗಲ್ಲಿ ಇರೋದಲ್ಲಿ. ಸೊ ಇಲ್ಲಿ ಕಾಲೇಜಸ್ ಇದೆ, ದೊಡ್ಡ ಹೋಟೆಲ್ ಕೂಡ ಇದೆ, ಅಂಗಡಿಯವರು ಇದ್ದಾರೆ, ಗಾಡಿ ಪಾರ್ಕಿಂಗ್ ಕೂಡ ಮಾಡ್ತಾರೆ. ಸೊ ತುಂಬ ಸಮಸ್ಯೆ ಆಗ್ತದೆ ಇಲ್ಲಿ. ಈಗ ಇಲ್ಲಿ ಇಷ್ಟು ಸದಾ ನನ್ನ ನೋಡಿದಾಗ ಒಂದು 3 ತಿಂಗಳಾಯಿತು ಇದು. ಮತ್ತೆ ಮಳೆ ಬಂದ ಮೇಲೆ ತುಂಬ ಜಾಸ್ತಿ ಆಯಿತು ಮಾತ್ರ. ಅದು ಬಂಕ್ಸೆಕ್ಟರ್ ಅಲ್ಲ, ಎಲ್ಲಿ ನಮಗೆ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಇಲ್ಲಿ ಬಂದಿದ್ದ ಒಂದೇ ಒಂದು ಚೂರು ಏನು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಯಾಕೆ ಹೇಳಿದರೆ ಸಿಂಪಲ್, ಇದಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ ಯಾರು ಶಾಸಕರು ಯಾರೆಲ್ಲ ಇದ್ದಾರಲ್ಲ ಅವರು ಒಂದು ಏನು ಇದು ಮಾಡೋದಿಲ್ಲ. ನೋಡಿ ಇಲ್ಲಿ ಒಂದು ವಿಡಿಯೋ ಸಿಕ್ಕಿದೆ ನೋಡಿ ಅಂತೆ, ಸ್ಮಾರ್ಟ್ ಸಿಟಿಗೆ ನೋಡಿ ಹೇಗೆ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗೋದು ನೋಡಿ, ಇಲ್ಲಿ ಉಂಟು. ಮತ್ತು ಒಂದೇ ಒಂದು ಪೊಲೀಸ್ ಇಲ್ಲ ನೋಡಿ ಅಂತೆ. ನೋಡಿ ಅಲ್ಲಿ ಇದ್ದವನು ಆಚೆ ಹೋದ, ನಾವು ಹೇಗೆ ಹೋಗೋದು? ಮತ್ತು ಎಂಥ ಇದು ಸ್ಮಾರ್ಟ್ ಸಿಟಿ? ಸ್ಮಾರ್ಟ್ ಸಿಟಿ ಹೇಳಿದರೆ ಅದಕ್ಕೊಂದು ಮೀನಿಂಗ್ ಇರಬೇಕು. ಇದು ಸ್ಮಾರ್ಟ್ ಸಿಟಿ ಅಲ್ಲವೇ ಅಲ್ಲ. ಎಲ್ಲಿ ಹೋದರೂ ಫುಟ್ಪಾತ್ನಲ್ಲಿ ನಡೆಯಬೇಕಾದ್ರೆ ಅಜ್ಜರಾಗಿ ನಡೆಯಬೇಕು. ಯಾಕೆಂದರೆ ಮೊಬೈಲ್ ಹಿಡಿದುಕೊಂಡು ಯಾರಾದ್ರು ನಡೆದರೆ ಅವನು ಇಲ್ಲದ್ರೆ ಅವಳು ಧರ್ಮಕ್ಕೆ ಹೋದ. ಅದರ ನಂತರ ನೋಡಿ ಇಲ್ಲಿ ಹೇಳಿದಾಗೆ ಎಲ್ಲಿ ಗುಂಡಿ ಉಂಟು, ಫುಟ್ಪಾತ್ ಉಂಟು, ಸಡನ್ನ ಮಧ್ಯದಲ್ಲಿ ಒಂದು ಸ್ಲ್ಯಾಬ್ ಕಟ್ಟಾಗಿತ್ತು. ಏನಾದರೂ ಸಣ್ಣ ಮಕ್ಕಳು ಏನಾದರೂ ಅದರ ಮೇಲೆ ಫುಟ್ಪಾತ್ ಹೇಳಿ ಹೋದರೆ ಬಿದ್ದರೆ ಸತ್ತು ಹೋಗ್ತಾರೆ ಗ್ಯಾರಂಟಿ. ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಮಾಡಬೇಕು. ಮತ್ತು ಅದು ಉಂಟುಂಟಲ್ಲ ಸ್ಮಾರ್ಟ್ ಸಿಟಿಯಲ್ಲಿ, ಇಟ್ ಈಸ್ ಕಾಲ್ಡ್ ಅ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್, ಅದಕ್ಕೆ ಸಪ್ರೇಟ್ ಇದು ಉಂಟು. ಓಕೆ, ಇವರು ಎಂತ ಮಾಡ್ತಾರೆ ನೀವು ಹೇಳಿ? ಎಂತ ಮಾಡ್ತಾರೆ ಇವರು? ಸ್ಮಾರ್ಟ್ ಸಿಟಿ ಎಲ್ಲ ಕಡೆ ಇದು ಕಾಂಕ್ರೀಟ್ ಮಾಡಿದ್ದಾರೆ, ಆಯಿತಾ? ಕಾಂಕ್ರೀಟ್ ಹಾಕುವುದು, ಅದ ನಂತರ 1 ತಿಂಗಳಲ್ಲಿ
ಅಗಿಯುವುದು. ಅದರಲ್ಲಿ ಇನ್ನು ಎಂತ ಬೇಕು ನಿಮ್ಗೆ ಇಲ್ಲಿ ಕಾಣ್ತದೆ ನೋಡಿ. ಎಲ್ಲ ಆದ ನಂತರ ಕಾಂಕ್ರೀಟ್ ಹಾಕಿದು ಅದನ್ನು ಇದು ಮಾಡಿ ಮಣ್ಣು ಹಾಕಿ ಹೋಗುದು. ಈ ಮಳೆಗೆ ಮಣ್ಣು ಎಲ್ಲಿ ನಿಲ್ತದೆ ನೀವು ಹೇಳಿ? ಹೌದಲ್ಲ? ಯಾಕೆ? ನನ್ನ ಅಭಿಪ್ರಾಯಕಾರ ಏನಿಲ್ಲ, ಅದು ಫಸ್ಟ್ ಕಾಂಕ್ರೀಟ್ ಹಾಕಿದವನಿಗೆ ಅವನ ಬಿಲ್ ಸ್ಯಾಂಕ್ಷನ್ ಆಗ್ತದೆ, ಮತ್ತು ಪುನಃ ಹೊಂಡ ತೆಗೆದು ಇದು ಮಾಡಿದವನಿಗೆ ಬೇರೆನೇ ಕಾಂಟ್ರಾಕ್ಟ್ ಆಗ್ತದೆ, ಅವನಿಗೆ ಹಣ ಆಗ್ತದೆ. ಅವ ಎಂತ ಮಾಡ್ತಾನೆ, ಎಲ್ಲ ಮಾಡಿ ಮಣ್ಣು ಹಾಕಿ ಹೋಗ್ತಾನೆ. ಮಣ್ಣು ಹಾಕಿದ ನಂತರ ಅದು ಮಳೆಗೆ ಹೋಗಿ ಗುಂಡಿಯಾಗಿ, ನನ್ನ ಮೇನ್ ಕನ್ಸರ್ನ್ ಅಂತ ಹೇಳಿದ್ರೆ ಟೂ ವೀಲರ್ಸ್ ಅವ್ರ ಪಾಪ ಏನ ತಪ್ಪಿ ಬಿದ್ದರೆ, ಹಿಂದಿಂದ ಏನಾದರೂ ಬಸ್ ಇಲ್ಲದರೆ ಲಾರಿಯನ್ನು ಬಂದರೆ ಅದರ ಅಡಿಯಲ್ಲಿ ಬಿದ್ದು ಗ್ಯಾರಂಟಿ. ಈ ಮಳೆಗಾಲ ಇಲ್ಲಂದ್ರೂ ಈ ಬನ್ಸೋಸೆ ಸರ್ಕಲ್ ಒಂದು ಇದುವೇ ಇಲ್ಲ. ಮುಂಚೆ ಬನ್ಸೋಸೆ ಸರ್ಕಲ್ ಅಂದ್ರೆ ಒಂದು ಕಳೆ ಇತ್ತು ಅದಕ್ಕೆ, ಇವಾಗ ಇದುವೇ ಇಲ್ಲ. ರಾತ್ರಿ 6 ಗಂಟೆ ಆದಮೇಲೆ ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಏನಿಲ್ಲ. ಹೊಂಡ ಇದು ನಿನ್ನೆ ಪಾಪ ಮಕ್ಕಳು ಇದು ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಸಹ ಮಾಡಿಸ್ತೇನೆ ಒಂದ್ಸಲ. ಡಿವೈಡರ್ ಗಿಡ ನೆಟ್ಟಿದ್ದೇನೆ ಮೊನ್ನೆ ನಾನು. ಡಿವೈಡರ್ ಸ್ಮಾರ್ಟ್ ಸಿಟಿ ಅಂತೇಳಿ ಎಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಖಾಲಿ ಅಲ್ಲಿ ಹಂಪನಕಟ್ಟೆ ಆ ಏರಿಯಾದಲ್ಲಿ ಮಾಡ್ತಾ ಇದ್ದಾರಾ ಅಲ್ಲ ಇದು ಹೊರಗಡೆ ಸರ್ಕಲ್ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಟ್ರಾಫಿಕಲ್ಲಿ ಯಾವಾಗ ನೋಡಿ 24 ಗಂಟೆ ಟ್ರಾಫಿಕ್ ಜಾಮ್. ಯಾಕಂತ ಗೊತ್ತಲ್ಲ, ಇದರಲ್ಲಿ ಜನಗಳದ್ದು ಪ್ರಾಬ್ಲಮ್ ಇದೆ, ವೆಹಿಕಲ್ನದು ಎಲ್ಲರದ್ದು ಪ್ರಾಬ್ಲಮ್ ಇದೆ. ಯಾರು ನಿಲ್ಲಕ್ಕೆ ಇದಿಲ್ಲ ಇದರಲ್ಲಿ, ಯಾವುದರಲ್ಲಿ ಟ್ರಾಫಿಕಲ್ಲಿ ಸೀದಾ ಹೋಗುದು. ಕರ್ಕಶ ವಾಹನಗಳು ಬೆಳಿಗ್ಗಿಂದ ಸಾಯಂಕಾಲ ಇಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಗ ಆಕ್ಸಿಡೆಂಟ್ಗಳು ಬೇರೆ, ಯಾರು ಕೇಳುವವರೇ ಇಲ್ಲ ಈ ಸರ್ಕಲಲ್ಲಿ. ನಾನು ಇವಾಗ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇಲ್ಲ, ಆದರೂ ನಾನು ಆಯುಕ್ತರಿಗೆ ಮತ್ತು DC ಅವರಿಗೆ ಮತ್ತು ಕಮಿಷನರ್ಗೆ ಆದಷ್ಟು ಬೇಗ ಈ ಜಾಗದ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಬೇಕು. ಒಂದು ಒಳ್ಳೆಯ ರೀತಿಯ ಸರ್ಕಲ್ ಮಾಡಿ ಜನಗಳಿಗೆ ಖುಷಿ ಪಡುವ ಹಾಗೆ ಒಂದು ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಇದು ಯಾರು ಮಾಡ್ಬೇಕಾಗಿರೋದು? ಮಕ್ಕಳು ಮಾಡ್ತಾ ಇದ್ದಾರೆ, ಶಾಲೆ ಮಕ್ಕಳು ಮಾಡ್ತಾ ಇದ್ದಾರೆ, ಯಾರು ಮಾಡ್ಬೇಕು? ಅದೇ ಇವಾಗ ಕಾರ್ಪೊರೇಷನ್ ಇದಾಗಿದೆ, ಅವ್ರಿಗೂ ಬಾಕಿಯವ್ರು ಮಾಡ್ಬೇಕಲ್ಲ. ಆಯುಕ್ತರಿದ್ದಾರೆ, ಕಮಿಷನರ್ ಇದ್ದಾರೆ, ಇದಕ್ಕೆ DC ಹೊಣೆಗಾರಿಕೆ ಇದ್ದಾರೆ. ಎಲೆಕ್ಷನ್ ಆಗುವವರೆಗೆ ಅವ್ರು ಮಾಡ್ಬೇಕು, ಇದನ್ನು ಮಾಡ್ತಾ ಇಲ್ಲ. ಒಂದು ಚೂರು ಎಲ್ಲ ಕಡೆ ಖಾಲಿ ಅಲ್ಲಿ ಹಂಪನಕಟ್ಟೆ ಹತ್ರ ಮಾತ್ರ ಇದು ಮಾಡಿದ್ರೆ ಎಲ್ಲ ಹಂಪನಕಟ್ಟೆಲ್ಲ ಪರಿಸ್ಥಿತಿ ಬೇರೆನೇ ಇದೆ, ಇಲ್ಲಿದ್ದ ಪರಿಸ್ಥಿತಿ ಬೇರೆನೇ ಇದೆ. ಇಲ್ಲಿ ಒಂದು ರೂಲ್ಸ್ ಇಲ್ಲ, ಒಂದು ಹಂಸ ಹಾಕಿಲ್ಲ, ಒಂದು ಇದು ಕಲರ್ ಇಲ್ಲ. ಇದು ರೋಡಲ್ಲಿ ಎಲ್ಲೋ ಕಲರ್ ಹಾಕಿದ್ರೆ 4 ದಿನದಲ್ಲಿ ಹೋಗ್ತದೆ. ಅದು ಯಾಕೆ ಈ ಥರ ಕಳಪೆ ಕಾಮಗಾರಿ ಮಾಡ್ತಾರೆ ಗೊತ್ತಾಗಿದೆ. ಫುಟ್ಪಾತ್ ನೋಡಿದರೆ ಅಲ್ಲಲ್ಲಿ ಹೊಂಡ ಬಿದ್ದಿದೆ, ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ. ನಾನು ಯಾರನ್ನು ದೂರುವುದಲ್ಲ, ಒಂದು ಇದು ನೋಡ್ಬೇಕು. ಬೇರೆಯವ್ರು ಬಂದುವಾಗ ನೋಡುವಾಗ ಇವಾಗ ಕೆಲವರು ಬೀಳ್ತಾರೆ, ನೋಡುವಾಗ ಟೈಲ್ಸ್ ಎಲ್ಲ ಎದ್ದೋಗಿದೆ. ಇದು ಆದಷ್ಟು ಬೇಗ ಸರಿಪಡಿಸಿ. ಇದನ್ನು ಯಾವುದೇ ರಾಜಕೀಯ ಪಕ್ಷಗಳನ್ನು ದೂರಿ ಪ್ರಯೋಜನ ಇಲ್ಲ. ಇವಾಗ ಜಿಲ್ಲಾಡಳಿತ ಇದೆ, ಜಿಲ್ಲಾಡಳಿತ ಮಾಡಬೇಕು, ಅದನ್ನು ಮಾಡಿ ತೋರಿಸ್ಬೇಕು. ಮುಂದಿನ ನಮ್ಮ ಜನಾಂಗಕ್ಕೆ ಇದು ಮಾದರಿಯಾಗಿದೆ ಅಂತೇಳಿ ಮಂಗಳೂರು ಜಿಲ್ಲೆ. ಕಾರ್ಪೊರೇಷನ್ ಅವರಿಗೆ ಕಾಣುದಿಲ್ಲ, ಎಂತ ಮಾಡುದು? ಹಾಗೆ ಪಾಪ ಮಕ್ಕಳೆಲ್ಲ ಬಂದು ಹಾಕ್ತಿದ್ದಾರೆ. ಕೆಲವರು ಮಕ್ಕಳು ಹಾಕ್ತಾರೆ, ರಾತ್ರಿ ರಿಕ್ಷಾ ದುಡಿಯವರು ತಂದು ಮಣ್ಣು ಹಾಕ್ತಾರೆ. ಇಲ್ಲೆಲ್ಲ ನೋಡಿ ಅಂತೆಲ್ಲ ಸಾಧಾರಣ ಇಲ್ಲಿಂದ ತೋಡು ಸ್ಟಾರ್ಟ್ ಆಗಿದೆ, ಅಲ್ಲಿ ತೋಡು ಎಂಡ್ ಆಗಿದೆ, ಮಿಡ್ಲಲ್ಲಿ ತೋಡಿಲ್ಲ, ಎಂತ ಸಹ ಕೆಲಸ ಇಲ್ಲ, ಏನು ಸಹ ಇಲ್ಲ. ಆ ಡಿವೈಡರ್ಗೆ ನಾವು ಹೇಳಿ ಮೊನ್ನೆ ಅಷ್ಟೊಂದು ಪೊಲೀಸರು ಬಂದು ಡಿವೈಡರ್ ಹಾಕಿ ಬಿಟ್ಟಿದ್ದಾರೆ. ಅದರ ಮೊದಲು ಅದರ ಮೇಲೆ ಸಹ ಕಾರೆಲ್ಲ ಹೋಗ್ತಾ ಇತ್ತು. ಯಾರಿಗೆ ಎಂತ ಹೇಳುದು ಅಂತೇಳಿ ಗೊತ್ತಾಗುದಿಲ್ಲ. ಒಂದು ರೋಡಿದ್ದು ವ್ಯವಸ್ಥೆ ಸರಿ ಮಾಡಿದ್ರೆ ಒಳ್ಳೇದಿತ್ತು. ಅದಲ್ಲದೆ ನಿನ್ನೆ ಎಲ್ಲ ಮೊನ್ನೆ ಅಲ್ಲಿ ಇದು ಬೆಸೆಂಟ್ ಹತ್ರ ಒಂದು ಹೆಂಗಸು ಪಾಪ ಬಿದ್ದು ಕಾಲೆಲ್ಲ ಉಡಿಯಾಗಿದೆ. ಆ ಗುಂಡಿ ನಿಂತಿ ಅಲ್ಲೆಲ್ಲೆಲ್ಲೇ ರೋಡಲ್ಲೆಲ್ಲ ಎಲ್ಲಿ ನೋಡಿದ್ರು ಸಹ ಹೊಂಡಗಳು, ಯಾವುದು ವ್ಯವಸ್ಥೆ ಸರಿ ಇಲ್ಲ. ಆ ವ್ಯವಸ್ಥೆ ಕಾರ್ಪೊರೇಷನ್ ಅವ್ರು ನೋಡ್ಬೇಕಿತ್ತು, ನೋಡುದಿಲ್ಲ. ಹಾಗೆ ಮಕ್ಕಳೆಲ್ಲ ಬಂದು ಅಲ್ಲೆಲ್ಲಿ ಚಿಕ್ಕ ಮಕ್ಕಳೆಲ್ಲ ಬಂದು ಮಣ್ಣೆಲ್ಲ ಹಾಕಿ ಹೋಗ್ತಿದ್ದಾರೆ. ಇಲ್ಲಿ ಕಸದ ಗಾಡಿ ಬಂದ್ರೆ ಕಸ ಉಂಟು ತೆಗೀರಿ ಅಂತ ಹೇಳಿದ್ರು ಸಹ ತೆಗಿಯೋರಿಲ್ಲ, ಸೀದಾ ಹೋಗ್ತಾರೆ, ನಮ್ಮ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಅಲ್ಲಿರುವಾಗ ನಾವು ಯಾರಿಗೆ ಹೇಳುದು? ಅದು ಅಲ್ಲದೆ ಲೆಟರ್ ಮಾಡಿ ಕೊಡಿ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಲೆಟರ್ ಮಾಡಿ ಸಹ ಕೊಟ್ಟೆವು, ಅದು ಸಹ ಸುದ್ದಿ ಇಲ್ಲ, ಆದ್ರೂ ಸಹ ಸುದ್ದಿ ಇಲ್ಲ, ಬಂದೇ ಇಲ್ಲ. ಅಲ್ಲೆಲ್ಲ ಸರಳ ಎಲ್ಲ ಇದ್ದಿದೆ. ಆ ಸರಳ ಯಾರಿಗೆ ಯಾವಾಗ ಎಂತ ಆಗ್ತದೆ ದೇವರಿಗೆ ಗೊತ್ತು. ಎಲ್ಲಿಯಾದ್ರೂ ಒಂದು ಹೆಣ ಬೀಳ್ಬೇಕಾ ಏನ, ಆ ನಂತರ ಎಲ್ಲಿ ಸರಿ ಮಾಡುವವರು. ಸತೀಶ್ ಪ್ರಭು. ಆಕ್ಚುಲಿ ಈಗ ಕಾರ್ಪೊರೇಷನ್ ಇಲ್ಲ, ಕಾರ್ಪೊರೇಷನ್ ಇಲ್ಲದಿದ್ರು ಕೂಡ ಅದಕ್ಕೆ ಇದುಂಟು, ಆಡಳಿತ ಇದು ಸರ್ಕಾರ ಉಂಟು. ಈಗ ಸರ್ಕಾರ ನೋಡಿ, ಕಾರ್ಪೊರೇಷನ್ ಟೈಮ್ ಆಯಿತು, 5 years ಆಯಿತು. ಅದಾಗಿ ಈಗ ಆಡಳಿತವನ್ನು ಈಗ ಸರ್ಕಾರವೇ ನಡೆಸ್ತಾ ಉಂಟು. ಕಾರ್ಪೊರೇಷನ್ ಇದು ಕೂಡ ಜನಪ್ರತಿನಿಧಿಗಳು ಯಾರಿಲ್ಲ, ಯಾವುದು ಕೆಲಸ ಆಗುವುದಿಲ್ಲ ಅಷ್ಟೇ. ಆ್ಯಕ್ಚುಲಿ ಇದು ರೋಡೆಲ್ಲ ಕಾರ್ಪೊರೇಷನ್ ಹೊಂಡ ತುಂಬಿಸಬೇಕು, ಅವರಿಂದ ಯಾವುದು ಕೆಲಸ ಕೂಡ ಆಗುವುದಿಲ್ಲ. ಈಗ ಕಾರ್ಪೊರೇಷನ್ ಡಿಸಾಲ್ವ್ ಆಗಿದೆ, ಅವ್ರದ್ದು ಟರ್ಮ್ ಆಯಿತು.